ಏನೇ ಇರ್ಲಿ, ಏನೇ ಸಮಸ್ಯೆ ಇರ್ಲಿ, ಕಂಟಿನ್ಯೂಸ್ ಆಗಿ ನಾವು ದೇವ್ರ ಸನ್ನಿಧಿನಲ್ಲಿ ಇರಬೇಕ. ಸನ್ನಿಧಿನ ಬಿಟ್ಕೋಬಾರ್ದು, ಸಹವಾಸನ ಬಿಟ್ಕೋಬಾರ್ದು. ವಿಶ್ವಾಸ ಕೂಡ ಸಹವಾಸದಲ್ಲಿ ಇದ್ದಾಗ ಬಲ ಪಡೋದು. ಉರಿಯ ಕಟ್ಟಿಗೆಗಳಾಗಿ ಇದ್ದಾಗ ಆ ಕಟ್ಟಿಗೆ ಕೂಡ ಉರಿತತೆ. ಆ ಒಂದು ಕಟ್ಟಿಗೆ ತೆಗೆದು ಬಗಲಿಗೆ ಇಟ್ಟಿವಂದ್ರೆ ಆರೋದತೆ. ಉರಿಯ ಕಟ್ಟಿಗೆಗಳ ಮಧ್ಯದಲ್ಲಿ ಆ ಕಟ್ಟಿಗೆನ ಹಾಕಿದ್ರೆ ಮತ್ತೆ ಅದು ಕೂಡ ಉರಿತದೆ. ತೆಗೆದಾಗ ಏನೋ ಸ್ವಲ್ಪ ಬೇಸ್ ಉರಿತಿರ್ತದೆ, ಅದ ಆಮೇಲೆ ಏನಾಗ್ತದೆ, ಬರ್ತಾ 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 ಅದು ಆರೋಗ್ಬಿಡ್ತದೆ. ಸಹವಾಸ ಅನ್ನೋದು ಇಂಪಾರ್ಟೆಂಟ್. ಸನ್ನಿಧಿನಲ್ಲಿ ಇರಬೇಕು. ಇವೆಲ್ಲ ದೇವ್ರ ಸನ್ನಿಧಿ ನಮಗೆ ಆತಂಕ ಪಡಿಸ್ತಿರ್ತವೆ. ಇವನ್ನೆಲ್ಲ ನಾವು ಗೆಲ್ಲಬೇಕು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಇನ್ನ ಕೆಲವೊಂದು ದೇವ್ರ ವಿರುದ್ಧವಾದದ್ದು ಕ್ರಿಯೆಗಳು, ಅವು ಕೂಡ ನಾವು ಗೆಲ್ಲಬೇಕು. ಅವು ಕೂಡ ನಮಗೆ ಅಡ್ಡಿ ಬರ್ತಿರ್ತಾವ ದೇವ್ರ ಸನ್ನಿಧಿಗೆ ಹೋಗಾಕ. ಯಾವುದೇನಾಗ್ಲಿ, ಸಿಟ್ಟು ಅನ್ನೋದನಾಗ್ಲಿ, ಗರ್ವ ಅನ್ನೋದನಾಗ್ಲಿ, ಅತಿಶಯ ಅನ್ನೋದನಾಗ್ಲಿ, ಅಹಂ ಅನ್ನೋದನಾಗ್ಲಿ, ಇವೆಲ್ಲ ನಮ್ಮ ಒಳಗ ಏನಾಗ್ತಿರ್ತಾವ ಅಂದ್ರೆ ಅವು ದೇವ್ರ ಸನ್ನಿಧಿಗೆ ದೂರ ಮಾಡ್ತಾವ, ಕನೆಕ್ಟ್ ಆಗಿಲ್ದಂಗೆ ಮಾಡ್ತಾವ. ನಾವು ಏನು ಆ ಒಂದು ಆ ಪಾಪ ನಾವು ಗೆಲ್ಲಬೇಕು ಅನ್ಕಂತೀವೋ ಅದೇ ಮತ್ತೆ ನಮಗೆ ಬಂದು ಶೋಧಿಸ್ತದೆ. ನೋಡ್ರಿ, ಮತ್ತೆ ನೀವು ಯಾವಾಗನ ನೀನು ಯಾವ್ದ್ರ ಬಗ್ಗೆ ನಾವು ಹೋರಾಡ್ತಿರ್ತೀವಿ ಅನ್ಕೋ, ಸಿಟ್ಟಾತಿರ್ತೀವಿ ಅನ್ಕೋ, ಅದನ್ನ ಗೆಲ್ಲಬೇಕಂತೇಳಿ ನಾವು ಪ್ರಯತ್ನ ಪಡ್ತಿರ್ತೀವಿ ಅನ್ಕೋ, ನಿನಗೆ ಮತ್ತೆ ಅದೇ ಶೋಧನೆ ಬರ್ತೈತೆ. ಬೇರೆ ಶೋಧನೆ ಬರೋದಿಲ್ಲ ನಿನಗೆ. ನೀನು ಯಾವ್ದ್ರ ಬಗ್ಗೆ ನಾನು ಅದು ಗೆಲ್ಲಬೇಕಂತ ಹೋರಾಡ್ತಿರ್ತೀವೋ ಅದೇ ಶೋಧನೆ ಮತ್ತೆ ನಿನಗೆ ಬರ್ತದೆ. ಅವಾಗ ಏನ್ ಅನ್ಸುತ್ತೆ ಹೇಳು, ಅರೆ ನಾನು ಇದ್ರಾಗಿದ್ದ ಗೆಲ್ಲಬೇಕಂತ ಅನ್ಕಂತಿದ್ದೀನಿ, ಮತ್ತೆ ನನಗೆ ಇದ್ರಾಗ ಆಗೋದು, ಮತ್ತೆ ಇಲ್ಲಿ ನಾನು ಬಲಹೀನನಾಗ್ತೇನೆ, ಮತ್ತೆ ಇಲ್ಲಿ ನಾನು ಬಿದ್ದೋತೇನೆ. ಅವಾಗ ಏನಾಗ್ತೈತೆ, ಅದು ನನ್ನ ಕೈಲಿ ಆಗೋದಿಲ್ಲ ಏನೋ, ಇದು ನನ್ನ ಕೈಲಿ ಗೆಲ್ಲಕ್ ಆಗೋದಿಲ್ಲ ಏನೋ ಅನ್ನೋ ಒಂದು ಸಮಸ್ಯೆಗಳು ನಮ್ಮಲ್ಲಿ ಏನ್ ಮಾಡ್ತಾವ ಅಂದ್ರೆ ಹಿಂದಕ್ಕೆ ಎಳಿತಾವ. ಲೈಟ್ ತಗೊಂತೀವಿ, ಹೆಂಗ ಅಷ್ಟೇ ಬಿಡು, ನಾನು ಇದು ಗೆಲ್ಲಕ್ ಆಗೋದಿಲ್ಲ, ನನಗೆ ಶಕ್ತಿ ಇಲ್ಲ, ನಾನು ಪ್ರಯಾಸ ಪಡ್ತಾ ಇದ್ದೀನಿ, ಎಫೆಕ್ಟ್ ಆಗ್ತಾ ಇದ್ದೀನಿ, ದೇವ್ರಿಗೆ ಕೇಳ್ತಾ ಇದ್ದೀನಿ, ಆದ್ರೂ ಕೂಡ ಒಂದೊಂದು ಟೈಮಲ್ಲಿ ಏನಾಗ್ತದೆ ಮತ್ತೆ ಬರಸ್ಟ್ ಆಗ್ಬಿಡ್ತೀವಿ, ಮತ್ತೆ ಅದು ಹೊರಗೆ ಬಂದ್ಬಿಡ್ತದೆ. ನಾವ್ ಏನ್ ಅದನ್ನ ಹೋರಾಡಿ ಗೆಲ್ಬೇಕು ಅನ್ಕಂತಿರ್ತೀವಿ ಅದು ಹೊರಗೆ ಬಂದ್ಬಿಡ್ತದೆ. ಅವಾಗ ಏನ್ ಅನ್ಸುತ್ತೆ ಹೇಳು, ಅಷ್ಟೇ, ಇದ್ರಾಗಿದ್ದ ನಾನು ಗೆಲ್ಲಕ್ ಆಗೋದಿಲ್ಲ. ಅವಾಗ ಏನಾಗ್ತದೆ, ಬಲಹೀನರಾಗ್ಬಿಡುತ್ತೆ. ಇದನ್ನು ಕೂಡ ನಾವು ಬಿಡಬಾರ್ದು. ಗೆಲ್ಲವರೆಗೆ ನಾವು ಬಿಡೋದಿಲ್ಲ, ದೇವ ನಿನ್ ಪಾದ ಬಿಡೋದಿಲ್ಲ, ನಾನು ಪ್ರಾರ್ಥನೆ ಮಾಡೇ ಮಾಡ್ತೀನಿ, ನೀನು ಗೆಲ್ಲಿಸ್ತಿ. ಏನಂತ ಹೇಳ, ನಾನು ಜಯಿಸ್ತೀನಿ, ನೀವು ಕೂಡ ಜಯಿಸ್ತೀರ ಅಂದಾನ. ಆಮೇನ್. ಆತ ನಮ್ಮನ್ನ ಜಯಿಸ್ತಾನ. ಅದಕ್ಕೆ ಆತನ ಆತ್ಮ ನಮ್ಮೊಳಗಿಟ್ಟಾನ. ಆಮೇನ್. ತಾನು ಹೆಂಗ್ ಜಯಿಸನೋ ಹಂಗ ನಮ್ಮನ್ನ ಜಯಿಸುವಂತೆ ಮಾಡ್ತಾನ. ಆದ್ರೆ ಅದಕ್ಕೊಂದು ಸಮಯ ಇರ್ತದೆ. ನಾವು ಹೋರಾಡ್ಬೇಕು. ಹೆಂಗ್ ಹೋರಾಡ್ಬೇಕು? ಎಡ ಬಿಡದೆ ಹೋರಾಡ್ಬೇಕು, ಕಂಟಿನ್ಯೂಸ್ ಹೋರಾಡ್ಬೇಕು. ಬಿದ್ದಿವಂತ ಬಾಧೆ ಬೀಳಬಾರ್ದು, ಅದು ಗೆಲ್ಲುವಲ್ವಂತ ಬಾಧೆ ಬೀಳಬಾರ್ದು. ಗೆಲ್ಲವರೆಗೆ ಓಡಾಡ್ಬೇಕು, ಗೆಲ್ಲವರೆಗೆ ಓಡಾಡ್ಬೇಕು. ಪ್ರಾರ್ಥನೆ ಬಿಡಬಾರ್ದು. ಇನ್ನ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ಬಲಹೀನರಾಗ್ತೀವೋ ಅವಾಗ ಜಾಸ್ತಿ ಪ್ರಾರ್ಥನೆ ಮಾಡಬೇಕು. ಉಪವಾಸ ಪ್ರಾರ್ಥನೆ ಇಟ್ಕೊಂಡು ಕುತ್ಕೋಬೇಕು. ಅದೇ ಬಿಡಬಾರ್ದು. ದೇವಾ, ನಾನು ಯಾವ್ದು ಗೆಲ್ಬೇಕು ಅನ್ಕಂತೀನೋ ಅಲ್ಲೇ ನನಗೆ ಎಫೆಕ್ಟ್ ಆಗತ್ತೆ, ಅಲ್ಲೇ ನಾನು ಬಲಹೀನಲಾಗ್ತಾ ಇದೀನಿ, ನಾನು ಹಿಂಗಿದ್ರೆ ನಿನ್ ಸನ್ನಿಧಿಗೆ ನಾನು ದೂರ ಆಗ್ತೀನಲ್ಲ, ನಿನ್ ಬಿಟ್ಟು ನಾನು ಬಾಳಲಾರ ದೇವಾ, ನೀನ್ ನನಗೆ ಶಕ್ತಿ ಕೊಡು, ಬಲ ಕೊಡು ಅಂತೇಳಿ ಮತ್ತೆ ಕುತ್ಕೋಬೇಕು. ಇನ್ನ ವೈರಾಗ್ಯವಾಗಿ ಕುತ್ಕೋಬೇಕು, ಇನ್ನ ವೈರಾಗ್ಯವಾಗಿ ಅರಸ್ಬೇಕು, ಗೋಜಾಡ್ಬೇಕು. ಅನ್ಯಾಯನಸ್ಥ ನ್ಯಾಯಾಧಿಪತಿದಲ್ಲಿ ಬಂದು ಕೇಳಿದಾಗೆ ಆ ನ್ಯಾಯ ತೀರಿಸ್ತಾನಂದ್ರೆ, ನಾನು ನ್ಯಾಯಾಧಿಪತಿ ನೀತಿವಂತನಾದ ದೇವರು ನೀನ್ ಪದೇ ಪದೇ ಬಂದು ಕೇಳ್ತಿರುವಾಗ ಖಚಿತವಾಗಿ ನಾನು ನಿನಗೆ ನ್ಯಾಯ ತೀರಿಸ್ತೀನಿ, ಖಚಿತವಾಗಿ ನೀನು ಅದರಾಗಿದ್ದ ನಾನು ಬಿಡಿಸ್ತೀನಿ, ಖಚಿತವಾಗಿ ನೀನು ಅದ್ರಿಗೆ ನಾನು ಜಯ ಕೊಡ್ತೀನಿ ಅಂತ. ಆಮೇನ್. ಆತನ ಒಳಗೆ ಏನಿಟ್ಟನ ಗೊತ್ತಾ? ಪುನರುತ್ಥಾನ ಶಕ್ತಿ ನಿಟ್ಟನ. ಆಮೇನ್. ಪುನರುತ್ಥಾನ ಬಲ ನಿಟ್ಟನ, ಜಯಿಸನ. ಆ ಜಯಿಸುವಂತ ಆತ್ಮ ಶಕ್ತಿ ಬಲ ನಮ್ಮಲ್ಲಿ ಇಟ್ಟನ. ಜಯಿಸ್ತೀವಿ, ಜಯಿಸುವಂತ ಕೂಡ ದೇವರು ಮಾಡ್ತಾನೆ.